ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರಾದ ಯೇಸುಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆ ಇಟ್ಟಿದ್ದಾನೆ. ಆದ್ದರಿಂದಲೇ ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ ಉತ್ಸಾಹಪಡಿಸುತ್ತಲೇ ಇದ್ದಾನೆ. ಹಾಗಾದರೆ ನೀವು ಭಾಗ್ಯವಂತೆಯರು ತಾನೆ? ದೇವರೇ, ನಾನು ಆಶೀರ್ವದಿಸಲ್ಪಟ್ಟವಳು, ನಿಮಗೆ ಸ್ತೋತ್ರ ಎಂಬುದಾಗಿ ದೇವರನ್ನು ಸ್ತುತಿಸಬೇಕು, ಸರಿನಾ? ದೇವರ ಮೇಲಿರುವಂಥ ನಂಬಿಕೆಯನ್ನು ಅರಿಕೆ ಮಾಡುವಾಗಲೇ ಒಂದು ಧೈರ್ಯ, ಹೃದಯದಲ್ಲಿ ಸಂತೋಷ ಬರುತ್ತದೆ. ನೀವಿಂದು ಒಂದು ಕಾರ್ಯವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಬೇಕು. ಸತ್ಯ ವೇದದಲ್ಲಿ ಕೀರ್ತನೆಗಳು 46ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಅಂದರೆ ನಮ್ಮೊಂದಿಗೆ ಇರುವಂಥ ದೇವರು ಎಂಥವರು ಅಂದರೆ ಆತನು ಸೇನಾಧೀಶ್ವರನು, ದಿ ಗಾಡ್ ಆಫ್ ಆರ್ಮಿ. ಅಂದರೆ ಆತನಿಗೊಂದು ದೊಡ್ಡ ಸೈನ್ಯ ಇದೆ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ತೋರಿಸುತ್ತದೆ. ದೇವರಿಗೆಂದು ಒಂದು ಸೈನ್ಯ ಇದೆ ಗೊತ್ತಾ? ಒಂದು ದೇಶ ಇದ್ದರೆ ಆ ದೇಶವನ್ನು ಕಾಪಾಡುವುದಕ್ಕೆ ಸೈನ್ಯ ಇರುತ್ತದಲ್ಲವ, ಆರ್ಮಿ. ಅದರಲ್ಲಿ 3 ಪಡೆಗಳಿವೆ: ಭೂಸೇನೆ, ಜಲಸೇನೆ, ವಾಯುಸೇನೆ ಎಂಬುದಾಗಿ 3 ಇಟ್ಟಿದ್ದಾರೆ. ಆದರೆ ದೇವರು ಪಡೆಯನ್ನು ಇಟ್ಟಿದ್ದಾರೆ, ಸೇನೆಯನ್ನು ಇಟ್ಟಿದ್ದಾರೆ. ಯಾವ ಸೇನೆ ಗೊತ್ತಾ? ದೇವದೂತರ ಸೇನೆ, ಕೋಟ್ಯಾನುಕೋಟಿ ದೇವದೂತರು. ಸೈತಾನನು ಒಂದು ಸೇನೆಯಾಗಿ ಕಾರ್ಯ ಮಾಡುತ್ತಾನೆ. ಆಕಾಶ ಮಂಡಲದಲ್ಲಿ ಇರುವಂತ ದುರಾತ್ಮಗಳ ಸೇನೆ. ಅವನು ಸೈನ್ಯವಾಗಿ ಕಾರ್ಯ ಮಾಡುತ್ತಾ ಇದ್ದಾನೆ. ಅವನು ನೋಡಲು ಸಾಧ್ಯವ? ಶತ್ರುವಾಗಿರುವ ಸೈತಾನನ್ನು ನೋಡೋದಕ್ಕೆ ಆಗದು. ಕಣ್ಣಿಗೆ ಕಾಣದೇ ಇರುವಂತ ಶತ್ರು, ಕಣ್ಣಿಗೆ ಕಾಣದೇ ಇರುವಂತ ಸೈನ್ಯವನ್ನು ಇಟ್ಟುಕೊಂಡು ಈ ಲೋಕದಲ್ಲಿ ಕಾರ್ಯ ಮಾಡುತ್ತಾನೆ. ನಮಗೆ ವಿರೋಧವಾಗಿ ಎದ್ದೇಳುತ್ತಾನೆ, ನಮಗೆ ಕೇಡನ್ನು ಮಾಡುತ್ತಾನೆ, ಭಯಪಡಿಸುತ್ತಾನೆ, ಬಲಹೀನತೆಯನ್ನು ತರುತ್ತಾನೆ, ರೋಗಗಳನ್ನು ತರುತ್ತಾನೆ, ತಡೆಯನ್ನುಂಟು ಮಾಡುತ್ತಾನೆ, ಹಲವಾರು ವಿಧದ ಕಾರ್ಯಗಳನ್ನು ಮಾಡಿ ನಾಶ ಮಾಡಲು ಬಯಸುತ್ತಾನೆ. ಹಾಗಾದರೆ ನಮಗೆ ಏನು ಸುರಕ್ಷತೆ ಅಂದರೆ, ಮತ್ತೊಂದು ಕಡೆ ನಮ್ಮ ದೇವರು, ಆತನಿಗೊಂದು ರಾಜ್ಯ ಇದೆ, ಪರಲೋಕ ರಾಜ್ಯ. ಆತನಿಗೆ ಸೇನೆ ಇದೆ, ಕೋಟ್ಯಾನುಕೋಟಿ ದೇವದೂತರ ಸೇನೆ. ಆತನು ದೂತರನ್ನು ಕಳುಹಿಸಿ ನಮ್ಮನ್ನು ಕಾಪಾಡುವವನು. ಆದ್ದರಿಂದ ಸೈತಾನನ್ನು ನೋಡಿ ಭಯಪಡಬೇಡಿ. ಅವನಿಗಿಂತ ದೊಡ್ಡ ಸೈನ್ಯವನ್ನು ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ. ಆದ್ದರಿಂದಲೇ ಕರ್ತನಿಗೆ ಹೆಸರು ಸೇನಾಧೀಶ್ವರನು. ಆ ರೀತಿ ಹೇಳುವಾಗಲೇ ನಿಮ್ಮೊಳಗೆ ಧೈರ್ಯ ಬರಬೇಕು. ಒಮ್ಮೆ ಎಲಿಷನು ಎಂಬಂತ ಒಬ್ಬ ದೇವ ಮನುಷ್ಯ, ಅವನೊಬ್ಬ ಪ್ರವಾದಿಯೇ. ಅವನಿಗೆ ವಿರೋಧವಾಗಿ ಶತ್ರು ದೇಶದ ರಾಜನು ಎದ್ದು ಇವನನ್ನು ಹಿಡಿದರೆ ಮಾತ್ರವೇ ದೇಶವನ್ನು ನಾವು ವಶಪಡಿಸಿಕೊಳ್ಳಬಹುದು ಎಂದು ರಾತ್ರಿ ಅವನು ಇದ್ದಂತ ಆ ಪಟ್ಟಣದ ಸುತ್ತಲೂ ಸೈನ್ಯವನ್ನು ಕಳುಹಿಸಿ ಸುತ್ತುವರಿದನು. ಬೆಳಗ್ಗೆ ಎದ್ದು ನೋಡಿದರೆ ಎಲ್ಲ ಕಡೆಗಳಲ್ಲೂ ಸುತ್ತಲೂ ಈ ಶತ್ರುವಿನ ಸೈನ್ಯ ಇವನನ್ನು ಹಿಡಿದುಕೊಂಡು ಬಂಧಿಸಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಆದರೆ ಇವನು ಭಯಪಡಲೇ ಇಲ್ಲ. ಸೇವಕನು ಹೇಳುತ್ತಾನೆ, ಅಯ್ಯೋ, ಈ ರೀತಿಯಾಗಿದೆ, ಅಯ್ಯ ನೋಡಿರಿ, ಎಲ್ಲಿ ನೋಡಿದರೂ ಕೂಡ ಅರಾಮಿಯರ ಸೈನ್ಯ ಬಂದಿದೆ, ನಮ್ಮನ್ನು ಹಿಡಿಯುವುದಕ್ಕೆ ನಾವೀಗ ಬಾಧಿಸಲ್ಪಟ್ಟಿದ್ದೇವೆ, ಅಷ್ಟೇ, ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಎಲೀಷನು ಹೇಳುತ್ತಾನೆ, ನೀನು ಭಯಪಡಬೇಡ, ಇನ್ನೊಂದು ಸೇನೆ ಇದೆ ನೋಡು, ಕಣ್ಣಿಗೆ ಕಾಣದೇ ಇರುವಂತ ಸೇನೆ. ದೇವರೇ ಇವನ ಕಣ್ಣುಗಳನ್ನು ತೆರೆಯಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಆಗ ಅವನ ಆತ್ಮಿಕ ಕಣ್ಣುಗಳು ತೆರೆಯಿತು. ನೋಡಿರಿ, ಎಲೀಷನ ಸುತ್ತಲೂ ಆ ಬೆಟ್ಟಗಳ ಮೇಲೆ ಪಟ್ಟಣ ಪೂರ್ತಿಯೂ ಅಗ್ನಿಮಯವಾದ ರಥಾಶ್ವಗಳು. ಅದುವೇ ಕರ್ತನ ಸೇನೆ. ಅಗ್ನಿಮಯವಾದ ಕುದುರೆಗಳು, ರಥಗಳು. ಆತನ ಬಳಿ ರಥಪಡೆ ಇದೆ, ಅಶ್ವಪಡೆ ಇದೆ. ಅದು ಫೈರ್ ಆಗಿ ಬೆಂಕಿಯಾಗಿರುತ್ತದೆ, ಸೈತಾನ ಹತ್ತಿರ ಬರೋದಕ್ಕಾಗದು. ಎಲೀಷನ ಸುತ್ತಲೂ ಕಾಪಾಡುವಂತ ಒಂದು ಸೇನೆಯೇ ಬಂದಿತು. ಅದು ಕಣ್ಣಿಗೆ ಕಾಣುವುದಿಲ್ಲ. ಆ ಮನುಷ್ಯರು ಕಣ್ಣಿಗೆ ಕಾಣುತ್ತಾರೆ, ಆದರೆ ಆತ್ಮಿಕವಾದ ಸೇನೆ ಕಣ್ಣಿಗೆ ಕಾಣುವುದಿಲ್ಲ. ನಿಮ್ಮ ಸುತ್ತಲೂ ದಂಡಗಿಳಿದು ಕಾಪಾಡುವಂತೆ ದೇವರು ತನ್ನ ದೂತರಿಗೆ ಕಟ್ಟಲೆ ಕೊಡುವರು. ನಿಮ್ಮ ಮಾಂಸದ ಕಣ್ಣುಗಳಿಂದ ಕಾಣುವುದಕ್ಕೆ ಆಗದು. ನೀವು ಪ್ರಾರ್ಥನೆ ಮಾಡಿ ಕೆಲವೊಮ್ಮೆ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟರೆ ದೇವದೂತರನ್ನು, ಆ ಸೇನೆಯನ್ನು, ಆ ಸುರಕ್ಷತೆಯನ್ನು ನೋಡಬಹುದು. ನಾನು ಕೆಲವೊಮ್ಮೆ ಆ ರೀತಿ ದೇವದೂತರನ್ನು ನೋಡಿದ್ದೇನೆ. ದೇವರು ಯಾವ ರೀತಿಯಾಗಿ ತನ್ನ ದೂತರ ಸೈನ್ಯವನ್ನು ಕಳುಹಿಸಿ ನನ್ನ ಸುತ್ತಲೂ ದಂಡಗಿಳಿಸಿ ಕಾಪಾಡುತ್ತಾರೆಂಬುದಾಗಿ ನಾನು ನೋಡಿದ್ದೇನೆ. ಆದ್ದರಿಂದ ನನಗೆ ಸಂದೇಹವೇ ಇಲ್ಲ. ನಾನು ಪ್ರತಿನಿತ್ಯ ದೇವರನ್ನು ಸ್ತುತಿಸುತ್ತೇನೆ. ದೇವರೇ, ನನಗಾಗಿ ನೀವು ಇಟ್ಟಿರುವಂತ ದೇವ ದೂತರುಗಳಿಗಾಗಿ ಸ್ತೋತ್ರ. ನನ್ನನ್ನು ಕಾಪಾಡುವುದಕ್ಕೆ, ನನ್ನ ಸುತ್ತಲೂ ದಂಡಾಗಿ ಇಳಿದಿರುವುದಕ್ಕಾಗಿ ಸ್ತೋತ್ರ. ಸೈತಾನ ನನಗೆ ಯಾವ ಕೇಡನ್ನು ಮಾಡದಂತೆ ನನಗೋಸ್ಕರ ದೂತರಿಗೆ ಕಟ್ಟಲೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಕೀರ್ತನೆಗಳು 91ರಲ್ಲಿ ಇದೆ ಅಲ್ಲವಾ, ನಿಮ್ಮ ಕಾಲು ಕಲ್ಲಿಗೆ ತಗುಲದಂತೆ ದೇವದೂತರು ನಿಮ್ಮನ್ನು ಕರಗಳಲ್ಲಿ ಎತ್ತಿಕೊಳ್ಳುವರು. ದೇವರು ತನ್ನ ದೂತರಿಗೆ ಕಟ್ಟಲೆ ಕೊಡುವರು. ನೀವು ಪ್ರಾರ್ಥನೆ ಮಾಡಿದರೆ ದೇವರು ತನ್ನ ದೂತರಿಗೆ ಕಟ್ಟಲೆ ಕೊಟ್ಟು ನಿಮ್ಮನ್ನು ಕಾಪಾಡುವುದಕ್ಕೆ ನಿಮ್ಮ ಸುತ್ತಲೂ ದಂಡಾಗಿ ಇಳಿಯುವರು. ಆದ್ದರಿಂದ ಸೇನೆಗಳ ಕರ್ತನು ನಮ್ಮ ಕರ್ತನು. ನಿಮಗೆ ವಿರೋಧವಾಗಿ ಎಂತಹ ದೊಡ್ಡ ಸೇನೆ ಎದ್ದೇಳಲಿ, ಎಷ್ಟೇ ದೊಡ್ಡ ಜನರು ಎದ್ದರೂ ಕೂಡ ನಿಮ್ಮೊಂದಿಗೆ ಇರುವಂತ ಆ ಸೇನೆಯೇ ಲೋಕವನ್ನು ಜಯಿಸಿದಂತ, ಜಯ ಹೊಂದುವಂತ ಸೇನೆ, ಭೂಮಿ ಆಕಾಶಗಳನ್ನುಂಟು ಮಾಡಿದ ದೇವರ ಸೇನೆ.
ಆತನು ಸಂಗಡ ಇರುವಾಗ ಯಾಕೆ ಭಯಪಡುತ್ತೀರಿ? ನೀವು ಅದನ್ನು ಮೊದಲು ನಂಬಿರಿ. ನಿಮ್ಮ ಮಕ್ಕಳನ್ನು ಸ್ಕೂಲ್ಗೆ ಕಳುಹಿಸುವಾಗ ದೇವರೇ ನಿಮ್ಮ ದೂತರನ್ನು ಕಳುಹಿಸಿ ಮಕ್ಕಳನ್ನು ಕಾಪಾಡಿರಿ. ನಾನು ನಂಬುತ್ತೇನೆಂದು ಹೇಳಿ ನೋಡಿರಿ, ದೂತರ ಸುರಕ್ಷತೆ ಮಕ್ಕಳೊಂದಿಗೆ ಇರುತ್ತದೆ. ಟ್ರಾವೆಲ್ ಮಾಡುವಾಗ ದೇವರೇ ನಿಮ್ಮ ದೂತರನ್ನು ಕಳುಹಿಸಿ ನಮ್ಮನ್ನು ಪ್ರಯಾಣದಲ್ಲಿ ಸುರಕ್ಷಿತವಾಗಿ ಕಾಪಾಡಿರಿ. ಪ್ರಾರ್ಥನೆ ಮಾಡಿ ಹೊರಡಿರಿ. ದೇವದೂತರ ಸೈನ್ಯ ನಿಮ್ಮ ಸುತ್ತಲೂ ದಂಡಾಗಿ ಇಳಿಯುವುದು. ಯಾವ ಆಪತ್ತು ಹತ್ತಿರ ಬರುವುದಿಲ್ಲ. ನಿಮ್ಮ ಪ್ರಾರ್ಥನೆಗೆ ದೇವರು ಕಾಯುತ್ತಿದ್ದಾರೆ. ಆತನು ಒತ್ತಾಯಪಡಿಸಿ ಏನು ಮಾಡುವುದಿಲ್ಲ. ನೀವು ಪ್ರಾರ್ಥನೆ ಮಾಡಿದರೆ ಕರ್ತನು ತನ್ನ ದೂತರನ್ನು ಸೇನೆಯಾಗಿ ಕಳುಹಿಸಿಕೊಟ್ಟು ನಿಮ್ಮನ್ನು ಕಾಪಾಡುತ್ತಾರೆ. ಆದ್ದರಿಂದ ನೀವು ಹೋಗುವಾಗಲೂ ಬರುವಾಗಲೂ ನಿಮ್ಮನ್ನು ಕಾಪಾಡುವಂತ ದೇವರು ಇದ್ದಾರೆ ಎಂಬುದಾಗಿ ನೀವು ನಂಬಿ ನೀವು ಪ್ರಾರ್ಥಿಸಬೇಕು. ಪ್ರತಿಯೊಂದು ಕಾರ್ಯಕ್ಕೂ ನೀವು ಪ್ರಾರ್ಥಿಸಿ ಕಾರ್ಯಗಳನ್ನು ಮಾಡುವಾಗ ದೇವರು ತನ್ನ ಸೈನ್ಯವನ್ನು ಕಳುಹಿಸಿ ನಿಮ್ಮನ್ನು ಕಾಪಾಡುವರು, ತಪ್ಪಿಸುವರು, ಸುಂದರವಾಗಿ ನಡೆಸುವರು. ನೀವು ನಂಬುತ್ತೀರಾ? ನಿಮಗೊಂದು ಸೇನೆ ಇದೆ ಎಂಬುದಾಗಿ ಮೊದಲನೇದಾಗಿ ನಂಬಿರಿ. ಅದು ದೇವ ದೂತರುಗಳು. ಕೆಲವೊಮ್ಮೆ ಖಡ್ಗದೊಟ್ಟಿಗೆ ಇಳಿದು ಬರುವರು, ಮಿಕಾಯಲ್ ದೂತರುಗಳು. ಅವರೇ ಸುರಕ್ಷತೆಯ ದೂತರು. ಕರ್ತನು ಸೇನೆಗಳ ಕರ್ತನು. ನೀವು ಧೈರ್ಯವಾಗಿ ಹೇಳಿರಿ, ಸೈತಾನನೇ, ನೀನ್ ಸೈನ್ಯದೊಟ್ಟಿಗೆ ಬರಬಹುದು. ಎಷ್ಟೇ ದೊಡ್ಡ ದುರಾತ್ಮಗಳೊಂದಿಗೆ ಎಷ್ಟೇ ದೊಡ್ಡ ಗುಂಪಾಗಿ ಬರಬಹುದು, ನಿನಗಿಂತ ನನ್ನೊಂದಿಗೆ ಇರುವವರು ಹೆಚ್ಚಿನವರು. ನನ್ನ ದೇವರು ಸೈನ್ಯಗಳ ಕರ್ತನು. ಆತನ ಸೇನೆ ದೊಡ್ಡದು. ಆತನ ಸೇನೆಯನ್ನು ನಿನ್ನಿಂದ ಜಯಿಸುವುದಕ್ಕಾಗದು. ಆ ರೀತಿ ಸ್ತೋತ್ರ ಮಾಡಿರಿ. ಸೈತಾನ ನಡುಗುವನು. ಅಜ್ಞಾನವನ್ನೇ ಸೈತಾನ ಉಪಯೋಗಿಸುವಂಥದ್ದು. ಇದನ್ನು ಅರಿತು ಸ್ತುತಿಸಿ ನೋಡಿರಿ. ಸೈತಾನ ನಿಮ್ಮನ್ನು ನೋಡಿ ಭಯಪಡುವನು. ಈಗ ಹೇಳುವಿರಾ, ಸೇನೆಗಳ ಕರ್ತನೆ ನಿಮಗೆ ಸ್ತೋತ್ರ. ನೀವು ಸೇನೆಯನ್ನು ಇಟ್ಟಿದ್ದೀರಿ ನನಗೋಸ್ಕರ, ನನ್ನನ್ನು ಕಾಪಾಡುವುದಕ್ಕೆ, ನನ್ನನ್ನು ತಪ್ಪಿಸುವುದಕ್ಕೆ, ನನಗೆ ಸಹಾಯ ಮಾಡುವುದಕ್ಕೆ, ದೂತರನ್ನು ಸೈನ್ಯವಾಗಿ ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಯಾವುದೂ ನನಗೆ ಕೇಡು ಮಾಡುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಕಾಪಾಡುವಂತ ದೇವರ ಸೇನೆಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.